ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರ ಅಂತ ಅನ್ಕೊಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಎಲ್ಲರಿಗೂ ದಯವಿಟ್ಟು ಸಾರಿ ಕೇಳ್ತೀನಿ. ಯಾಕಂತಂದ್ರೆ ಏನೂ ವಿಡಿಯೋಸ್ನ ಮಾಡಿ ಹಾಕೋಕ್ಕಾಗಲ್ದು. ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಯಾವುದೇ ಥರ ವಿಡಿಯೋಸ್ನ ಮಾಡಿ ಹಾಕೋಕ್ಕಾಗಲ್ದು. ಇನ್ನು ಮಾಡಿರ್ತಕ್ಕಂಥ ವಿಡಿಯೋಸ್ನು ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಸಿಗೋಲ್ದು. ಕೆಲವೊಂದಿಷ್ಟು ಕಾರಣಗಳಿಂದ ದಯವಿಟ್ಟು ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಮೊದಲೇದಾಗಿ. ಇನ್ನು ಈ ಒಂದು ವ್ಲಾಗು ನನ್ನ ಮಕ್ಕಳ ಆ್ಯನಿವರ್ಡೇ ದಿನದ ವ್ಲಾಗ್ ಆಗಿರ್ತೈತಿ. ಇನ್ನು ಬೆಳಗ್ಗೆ ನಾಷ್ಟಕ್ಕೆ ನಾನು ಪಾಲಕ್ ದೋಸೆ ಮಾಡಿದ್ದೆ. ಭಾಳ ಸಿಂಪಲ್ಲಾಗಿ ಬೇಗ ಮಾಡುವಂಥದ್ದು. ಇಲ್ಲೇ ಚಿರೋಟಿ ರವೆ ಮತ್ತು ಅವಲಕ್ಕಿ ಮೊಸರು ಎಲ್ಲವನ್ನು ಅಳತಿ ಒಂದು ಬಟ್ಲು ಅಳತಿ ಒಳಗೆ ತೊಗೊಂಡೇನಿ. ಮೊದಲೇಕ ಈ ಅವಲಕ್ಕಿನ ನಾನು ನೀಟಾಗಿ 2-3 ಬರೀ ನೀರು ಹಾಕಿ ತೊಳೆದ್ಬಿಡ್ತೀನಿ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಇದು ಇರ್ತೈತಲ್ರಿ, ಹೀಗಾಗಿ ಧೂಳು ಅದಿರ್ತೈತಿ. ಆಮೇಲೆ ಅದೇ ಒಂದು ಅವಲಕ್ಕಿಗೆ ಈ ಚಿರೋಟಿ ರವೆನ 1 ಬಟ್ಲಷ್ಟು ಹಾಕ್ಕೊತೀನಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಅವಲಕ್ಕಿನ ಹೆಂಗದು ನಾವು ತೊಳೆದಿಟ್ಕೊಂಡಿರ್ತೀವಿ ಅಲ್ವಾ, ಅದು ಅವಲಕ್ಕಿ ಮತ್ತು ರವೆ ಕೂಡ್ಕೊಳ್ಳಿ ಅಂತಂದು ಅದು ನಾವು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಅದನ್ನ ಪೂರ್ತಿ 2 ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಮೊಸರನ್ನ ಹಾಕಬೇಕಾಕೈತಿ. ಇವೆರಡು ಮಿಕ್ಸ್ ಆದಮೇಲೆ ಇಲ್ಲಿ 1 ಬಟ್ಲಷ್ಟು ನಾನು ಮೊಸರು ಹಾಕೋತೀನಿ. ಗಟ್ಟಿ ಮೊಸರು ಹಾಕೋತೀನಿ. ಸ್ವಲ್ಪ ಹುಳಿ ಮೊಸರು ಹಾಕ್ಕೊಂಡ್ರೆ ಇನ್ನೂ ದೋಸೆ ಚಲೋ ಬರ್ತೈತಿ. ಹುಳಿ ಮೊಸರಿಲ್ಲ ಅಂತಂದ್ರೆ ನಾರ್ಮಲ್ ಯಾವ ರೀತಿ ನಿಮ್ಮ ಮನ್ಯಾಗ ಮೊಸರು ಐತೆ ನೋಡಿರಿ ಅದನ್ನ ಹಾಕ್ಕೊಳ್ರಿ. ಇವಾಗ ನೋಡಿರಲ್ಲ ಎಲ್ಲವನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡೀನಿ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಮತ್ತೊಮ್ಮೆ ಮಿಕ್ಸ್ ಮಾಡಿ ಅದ್ರ ಮೇಲೆ ಒಂದು ಪ್ಲೇಟ್ ಏನಾದರೂ ಮುಚ್ಚಿ 15 ನಿಮಿಷ ಬಿಟ್ಬಿಡ್ತೇನೆ ನಾನು. ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ನೆನೆಯೋ ಮಟನೂ ಬಿಟ್ಬಿಡ್ಬೇಕು. ಟೈಮ್ ಇತ್ತಂತಂದ್ರೆ ಒಂದು ಅರ್ಧ ಗಂಟೆ ಬೇಡ್ರಿ, ಇಲ್ಲಂತಂದ್ರೆ ಒಂದು 10-15 ನಿಮಿಷ ಬಿಟ್ಟರು ಸಾಕಾಕೈತಿ. ಈಗ ಅವಲಕ್ಕಿ ರವೆ ಎಲ್ಲ ನೆನೆದು ಜಾಸ್ತಿ ನೀರು ಕಮ್ಮಿ ಆಗೈತಿ. ಇವಾಗ ಇದನ್ನ ಮಿಕ್ಸಿ ಮಾಡ್ಕೊತೀನಿ ನಾನು. ಎಲ್ಲವನ್ನು ಮೊದಲೇಕೆ ಮಿಕ್ಸಿ ಮಾಡ್ಕೊತೀನಿ. ಇನ್ನು ಈ ಥರ ಎಲ್ಲ ದೋಸೆ ಮಾಡಿ ಮಕ್ಕಳಿಗೆಲ್ಲ ಸ್ಕೂಲ್ ಬಾಕ್ಸ್ಗೆಲ್ಲ ಕಟ್ತೀವಲ್ಲ, ಇನ್ನೂ ಮಿದುವಾಗಿರ್ತೈತಿ ಅಂತಂದ್ರೆ ಮೃದುವಾಗಿರ್ತೈತಿ. ಮಧ್ಯಾಹ್ನ ಹೊತ್ತನಾರು ಸ್ವಲ್ಪ ಏನು ಬಿರುಸಾಗೋದಾಗಲಿ ಕಟು ಆಗೋದಾಗಲಿ ಏನೂ ಆಗಿರೋದಿಲ್ಲ, ಸ್ವಲ್ಪ ಮಿದುವಾಗಿರ್ತೈತಿ. ಇನ್ನು ಇದಕ್ಕೆ ಮೇಲ್ಗಡೆ ಎಣ್ಣೆ ಹಾಕೋ ಬದಲಿ ತುಪ್ಪ ಹಾಕಿಬಿಟ್ರಂತೂ ಆ ಮಕ್ಕಳಿಗೆ ಇಷ್ಟ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಕೈತಿ. ಈಗ ನೋಡಿರಲ್ಲ 2 ಜಾರ್ ಪೂರ್ತಿ ನಾನು ಮಿಕ್ಸಿ ಮಾಡ್ಕೊಂಡೀನಿ. ಇನ್ನು ಸ್ವಲ್ಪ ಅಂದ್ರೆ ಸ್ವಲ್ಪನೇ ಇಟ್ಕೊಂಡೀನಿ. ಅದಕ್ಕೆ ಇವಾಗ ಪಾಲಕ್ ಅದನ್ನೆಲ್ಲ ಹಾಕಿ ನಾವು ರುಬ್ಕೊಳ್ಳತಕ್ಕಂಥದ್ದು. ಈಗ ಸ್ವಲ್ಪ ಹಾಕ್ಕೊಂಡೇನಲ್ರಿ, ಅದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊತೀನಿ. ಆಮೇಲೆ 1 ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ಕೊತೀನಿ. ಸಾಲ್ಟ್ ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ಆಮೇಲೆ ಇಲ್ಲಿ ಅಡುಗೆ ಸೋಡಾ ಹಾಕ್ಕೊಂತೀನಿ. ಆಮೇಲೆ ಪಾಲಕ್ ಸೊಪ್ಪು ಒಂದು ಅರ್ಧ ಕಟ್ನಷ್ಟು ಪಾಲಕ್ ಸೊಪ್ಪನ್ನ ಹಾಕ್ಕೊಂತೀನಿ. ಯಾಕಂದ್ರೆ ಮನೆಯೊಳಗೆ ಅಷ್ಟೇ ಇತ್ತು, ನೀವು ಬೇಕಾದ್ರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ಇದೇ ಹೊತ್ತಿನಾಗ ನೀವು ಏನಾದರೂ ಕೊತ್ತಂಬರಿ ಹಾಕ್ಕೊತೀನಂದ್ರೂ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಇವಾಗ ನೋಡಿರಲ್ಲ ಇಷ್ಟು ಕಲರ್ ಬಂದೈತಿ. ಇದನ್ನಷ್ಟು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಮೊದಲೇಕೆಲ್ಲ ಮಿಕ್ಸಿ ಮಾಡ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ, ಅದೇ ಒಂದು ಪ್ಯಾಟರ್ನ್ಗೆ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಇಲ್ಲೇ ನಮ್ಮದು ಪಾಲಕ್ ದೋಸೆ ಅಂತ ಅನ್ಕೊಳ್ರಿ, ಅಥವಾ ದಿಢೀರ್ ದೋಸೆ ಅಂತ ಅನ್ಕೋರಿ, ಅಥವಾ ರವಾ ದೋಸೆ ಅಂತಲೂ ಅನ್ಕೊಳ್ರಿ. ಈ ಒಂದು ಹಿಟ್ಟು ರೆಡಿ ಆಗೈತಿ. ಇಲ್ಲಿ ದೋಸೆ ಹಿಟ್ಟು ರೆಡಿ ಆಗೈತಿ. ಇನ್ನು ಇದನ್ನೆಲ್ಲ ರುಬ್ಕೊಂಡು ಆದಮೇಲೆ ನಾವು ಒಂದು ಅರ್ಧ ಗಂಟೆ 10 ನಿಮಿಷ ಏನು ಟೈಮ್ ಹಚ್ಚಿ ಇಡಬೇಕಂತ ಏನು ಅವಶ್ಯಕತೆ ಇಲ್ಲ. ಹಿಂಗೆ ರುಬ್ಬಿದ ಮೇಲೆ ಆಮೇಲೆ ಅದನ್ನ ದೋಸೆ ಹಾಕಿಬಿಟ್ರೆ ಆರಾಮ್ ದೋಸೆ ಹೇಳ್ತಾವು ಅಂದ್ರೆ ನೀಟಾಗಿ ಬರ್ತಾವು. ಇವಾಗ ನೋಡಿರಲ್ಲ ದೋಸೆ ಹಂಚು ಕಾಯಕ್ಕೆ ಇಟ್ಕೊಂಡಿದ್ನೆ, ಅದು ಕಾದೈತಿ. ದೋಸೆ ಮಾತ್ರ ಸಖತ್ತಾಗಿ ಪಟಾಪಟ ಅಂತ ಬಂದುಬಿಡ್ತಾವೆ. ಒಂದು ಅರ್ಧ ಗಂಟೆ ಒಳಗೆ ಮನೆಯೊಳಗೆ ತಿನ್ನೋಕ್ಕೂ ಮಾಡ್ಕೋಬೋದು, ಬಾಕ್ಸಿಗೆಲ್ಲ ಕಟ್ಟೋಕ್ಕೂ ಮಾಡ್ಕೋಬೋದು. ಪಟಾಪಟ ಅಂತ ಆಗಿಬಿಡ್ತೈತಿ. ಏನಿಲ್ಲ, ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೋದು ಒಂದೇ ತ್ರಾಸು. ಅದನ್ನು ಬಿಟ್ಟು ಇದನ್ನ ನೆನೆ ಹಾಕಬೇಕು ಅದೇನೂ ಇಲ್ಲ. ಮಕ್ಕಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ. ಯಾಕಂದ್ರೆ ಅದು ಭಾಳ ಸಾಫ್ಟಾಗಿ ಬರ್ತಾವೆ ದೋಸೆ, ಹೀಗಾಗಿ ಮಕ್ಕಳಿಗೆ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ. ಇನ್ನು ಗ್ರೀನ್ ಕಲರು ಹೇಳಿದ್ನೆಲ್ಲ ನಾನು ಸಾಕಷ್ಟು ವಿಡಿಯೋಸ್ದಾಗ ಹೇಳೀನಿ. ಅವರು ಒಂದು ಹೆಲ್ದಿ ಫುಡ್ ತಿನ್ನೋಕ್ಕಿಂತ ಕಲರ್ಫುಲ್ಲಾಗಿ ಇರಬೇಕಂತಂದು ಮಕ್ಕಳು ಇಚ್ಛೆ ಪಡ್ತಾರೆ, ಈಗಿನ ಮಕ್ಕಳು. ಈಗ ನೋಡಿರೆಲ್ಲ ದೋಸೆನ ತೆಗ್ದೇನಿ ಎಷ್ಟು ಸಾಫ್ಟಾಗಿ ಬಂದಂತಂದು. ಇನ್ನು ಇದ್ರ ಮೇಲೆ ನಾವು ದೋಸೆ ಹಾಕ್ತೀವಲ್ಲ, ಅವಾಗ ತುಪ್ಪ ಹಾಕಿಬಿಟ್ರಂತ್ರಿ ಇನ್ನೂ ಸ್ಮೆಲ್ ಘಮ ಘಮ ಅಂತ ಬರ್ತೈತಿ. ಮಕ್ಕಳು ತಿನ್ನೋಕೆ ಇಷ್ಟಪಡ್ತಾರೆ. ಇದ್ರ ಮೇಲೆ ಬೇಕಾದ್ರೆ ನೀವು ಮಸಾಲೆ ದೋಸೆಗೆ ಈ ಕೆಂಪು ಚಟ್ನಿ ಮಾಡ್ತಿರಲ್ಲ, ಅದನ್ನು ಮಾಡಿ ಅದನ್ನ ರೋಲ್ ಮಾಡಿ ಬಾಕ್ಸಿಗೆ ಕಟ್ಟಿರ್ನು ಇಷ್ಟ ಆಕೈತೆ ಮಕ್ಕಳಿಗೆ. ಇವಾಗ ನಾನು ಇದಕ್ಕೆ ಎಣ್ಣೆ ಹಾಕಿ ಮಾಡ್ಕೋತೀನಿ. ಒಂದು ದೋಸೆ ಹಾಕಿರೋ ಒಂದು ಬರೀ ಎಣ್ಣೆನ ಸ್ಪ್ರೇ ಮಾಡಿದ್ರೆ ಸಾಕು. ಮತ್ತು ಹೊಳ್ಳೆಮಳೆ 2 ಕಡೆ ಏನು ಎಣ್ಣೆ ಹಾಕೋದೇನು ಅವಶ್ಯಕತೆ ಇಲ್ಲ. ಇನ್ನು ನಾವು ಎಣ್ಣೆ ಹಚ್ಚಿನ ದೋಸೆ ಹಾಕಬೇಕನ್ನೋ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ
ಹಾಕ್ಲಿಕ್ಕಂದ್ರೆ ದೋಸೆ ಆರಾಮಾಗಿ ನೀಟಾಗಿ ಬರ್ತಾವೆ. ನಾವು ಎಣ್ಣೆ ಹಾಕ್ಲಿಕ್ಕಂದ್ರೂ ನೀಟಾಗಿ ಬರ್ತಾವೆ ದೋಸೆ. ಮನ್ಯಾಗ ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿರಿ, ಮಕ್ಕಳಿಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಕ್ಯಾವು. ಇನ್ನು ಅದಕ್ಕೆ ನೀವು ಪಾಲಕ್ ಸೊಪ್ಪು ಇರ್ಲಿಕ್ಕಂತಂದ್ರೂ ನೋ ಪ್ರಾಬ್ಲಮ್. ಏನು ಹಿಟ್ಟೆಲ್ಲ ಮಿಕ್ಸಿ ಹಾಕಿ ರುಬ್ಬಿರ್ತಿರಲ್ಲ ಹಂಗೂ ದೋಸೆ ಹಾಕ್ಕೊಂಡ್ರೂ ದೋಸೆ ಕರೆಕ್ಟಾಗಿ ಬರ್ತಾವೆ. ಇನ್ನು ಇದ್ರ ಬದಲಿ ಪಾಲಕ್ ಹಾಕೋ ಬದಲಿ ಬೀಟ್ರೂಟು ನಿಮ್ಮ ಮನ್ಯಾಗ ಏನು ತರಕಾರಿ ಐತೆ ನೋಡಿರಿ ಅದನ್ನ ರುಬ್ಬಿ ಅದ್ರ ರಸನ ಹಾಕಿಬಿಟ್ರೆ ಸಾಕು. ಇವು ನೋಡಿರಲ್ಲ ಎಷ್ಟು ಸಾಫ್ಟಾಗಿ ಬಂದೈತೆ ಅಂತಂದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ಮಕ್ಕಳಿಗೂ ಇಷ್ಟ ಆಕೈತಿ. ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಆಕೈತಿ. ಈ ರೆಸಿಪಿನ ನೀವು ಮನೆಯೊಳಗೆ ಮಾಡ್ಕೊಳ್ರಿ, ನಿಮಗೂ ಇಷ್ಟ ಆಕೈತಿ, ನಿಮ್ಮ ಮಕ್ಕಳಿಗೂ ಇಷ್ಟ ಆಕೈತಿ. ಇನ್ನು ನಮ್ಮ ಬಾಕ್ಸಿಗೆ ಅಂತೂ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಇದು. ಯಾಕಂತಂದರೆ ಈಗಿನ ಮಕ್ಕಳು ರೊಟ್ಟಿ ಚಪಾತಿ ತಿನ್ನೋದು ಸ್ವಲ್ಪ ಭಾಳ ಅಂದ್ರೆ ಭಾಳ ಕಮ್ಮಿ. ಇನ್ನು ರೈಸ್ ಮಾಡಿದ್ರೆ ತಿಂತಾರೆ. ದಿನ ಒಂದಕ್ಕೂ ರೈಸ್ ಮಾಡಿ ನಮಗೂ ಬೋರ್ ಆಗಿರ್ತೈತಿ, ದಿನ ಒಂದಕ್ಕೂ ರೈಸ್ ತಿಂದು ಅವ್ರಿಗೂ ಬೋರ್ ಆಗಿರ್ತೈತೆ ಅನ್ನೋ ಹೊತ್ತಿನೊಳಗೆ ಈ ಥರ ದಿಢೀರ್ ದೋಸೆ ಮಾಡ್ಕೊಂಬಿಟ್ರೆ ಅಥವಾ ಹೆಲ್ದಿಯಾಗಿರ್ತಕ್ಕಂಥ ಪಾಲಕ್ ದೋಸೆ, ಬೀಟ್ರೂಟ್ ದೋಸೆ ಈ ಥರ ಎಲ್ಲ ಮಾಡ್ಕೊಂಬಿಟ್ರೆ ಮಕ್ಕಳಿಗೆ ಇಷ್ಟ ಆಕೈತಿ. ಇನ್ನು ರೆಡಿ ಆಗೇನಿ, ಯಾಕಂತಂದು ಹೇಳ್ತೀನಿ. ಮಕ್ಕಳು ರೆಡಿ ಮಾಡೀನಿ, ಹೇಳಿದ್ನೆಲ್ಲ ನಿಮಗೆ ಗೊತ್ತಿದ್ದೈತಿ. ಆ್ಯನ್ವಲ್ ಡೇ ಇವತ್ತು ಫಂಕ್ಷನ್ ಇತ್ತು ಮಕ್ಕಳದ್ದು. ಹೀಗಾಗಿ ಮಕ್ಕಳು ಯಾವ್ಯಾವ ಡ್ಯಾನ್ಸಿಗೆ ಯಾವ ಥರ ರೆಡಿ ಮಾಡ್ಬೇಕು ನೋಡಿರಿ, ಅವ್ರನ್ನ ಆ ರೀತಿ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ನಿಂತೀನಿ. ಇನ್ನು ಹೋಗೋದೊಂದ ಬಾಕಿ ಐತಿ. ಮಕ್ಕಳಿಗೆ ಸ್ವಲ್ಪ ಚಹಾ ಬಿಸ್ಕೆಟ್ ಎಲ್ಲ ತಿನ್ನಿಸ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ಇನ್ನು ಬರೋದು ರಾತ್ರಿ 12-1 ಗಂಟೆ ಎಲ್ಲ ಆಗಿಬಿಡ್ತೈತಿ. ಅಲ್ಲೇ ಊಟ ಇದ್ದರೆ ಅಲ್ಲೇ ಊಟ ಮಾಡ್ಕೊಂಬರ್ಬೋದು. ಇಲ್ಲ ಅಂತಂದ್ರೆ ಹೋಟೆಲ್ಗಾದ್ರೂ ಏನಾದರೂ ಹೋಗಿ ಊಟ ಮಾಡ್ಕೊಂಡು ಬರ್ಬೇಕಂತ ಅಂದ್ಕೊಂಡೀವಿ. ಇನ್ನು ನನ್ನ ಹಸ್ಬೆಂಡು ಇದ್ರಿಕ್ಕಿಲ್ಲ ಈ ದಿನ, ಅವ್ರಿಗೆ ಮೀಟಿಂಗ್ ಐತಂತಂದು ಅವರು ಡೈರೆಕ್ಟಾಗಿ ಅಲ್ಲೇ ಡ್ಯಾನ್ಸ್ ನೋಡೋಕೆ ಬಂದರು ಒಂದು 8 ಗಂಟೆ ಸುಮಾರು ಹೊತ್ತಿಗೆ. ಇನ್ನು ಮಕ್ಕಳನ್ನೆಲ್ಲ ನಾನು ಕರ್ಕೊಂಡು ಹೋಗ್ಬೇಕಾಗಿತ್ತು. ಈ ರೀತಿ ಆಗಿಬಿಟ್ರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡತ್ತಿ. ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೋಬೇಕು, ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು, ಈ ಥರ ಎಲ್ಲ ಮ್ಯಾನೇಜ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ತ್ರಾಸ ಆಕೈತಿ ನನ್ನ ಮಕ್ಕಳಿಗೆ. ಇನ್ನು ರೆಡಿ ಮಾಡಿ ಆಟೋ ಬುಕ್ ಮಾಡಿಕೊಂಡು ಅಂದ್ರೆ ಆಟೋಕ್ಕೆ ಹೋಗಿ ಅಲ್ಲೇ ಸ್ಕೂಲ್ ವ್ಯಾನ್ ಎಲ್ಲ ಇರ್ತಾವೆ, ಅಲ್ಲೇ ಹೋಗಿಬಿಡ್ತೀನಿ. ಇನ್ನು ಇವ್ರಿಗೆ ಹೊಟ್ಟೆ ತುಂಬ ಚಹಾ ಬಿಸ್ಕಿಟ್ ಅಂದರೆ ಊಟ ಮಾಡಿ ಸ್ವಲ್ಪ ಹೊತ್ತು ಅವ್ರಿಗೆಲ್ಲ ರೆಸ್ಟ್ ಮಾಡಿಸಿ ಆಮೇಲೆ ರೆಡಿ ಮಾಡೀನಿ. ಏಕಂತಂದ್ರೆ ಅವ್ರು ಸ್ವಲ್ಪ ನಿದ್ದೆ ಎಲ್ಲ ಚೆನ್ನಾಗಿ ಮಾಡಿದ್ರಂದ್ರೆ ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡ್ತಾರೆ. ಇನ್ನು ನನಗಂತೂ ಈ ಆ್ಯನ್ವಲ್ ಡೇ ಫಂಕ್ಷನ್ ಆಗಿರ್ಬೋದು ಅಥವಾ ಮಕ್ಕಳು ಎಲ್ಲರೂ ಡ್ಯಾನ್ಸ್ ಇದ್ದು ಅಂತಂದ್ರೆ ಅವರು ಹಾಡು ಹಾಡೋದಾಗಿರ್ಬೋದು ಅದನ್ನೆಲ್ಲ ಕೇಳೋಕೆ ನನಗಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್, ಸಿಕ್ಕಾಪಟ್ಟೆ ಇಷ್ಟ ಆಕೈತಿ. ಯಾಕಂತಂದ್ರೆ ಮಕ್ಕಳು ಸಣ್ಣ ಮಕ್ಕಳಂತೂ ಈ ದೊಡ್ಡ ಮಕ್ಕಳು ಡ್ಯಾನ್ಸ್ ನೋಡೋಕ್ಕಿಂತ ಈ ಸಣ್ಣ ಮಕ್ಕಳು ಅವು ಡ್ಯಾನ್ಸ್ ಬರ್ಲಿಕ್ಕಂತಂದ್ರು ಅಳ್ಕೊಂತ ಒಂದು ನಡದ ಮೇಲೆ ಕೈ ಇಟ್ಕೊಂಡು ಒಂದು ಕೆನ್ನೆ ಮೇಲೆ ಕೈ ಇಟ್ಕೊಂಡು ಸುಮ್ಕೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾವೆ. ಅದನ್ನೆಲ್ಲ ನೋಡೋಕೆ ಇಷ್ಟ ಆಕೈತಿ. ಮಕ್ಕಳ ಒಂದು ಡ್ಯಾನ್ಸ್ ನೋಡೋದಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ನನ್ನ ಮಕ್ಕಳು ಸ್ಕೂಲ್ ಒಳಗೆ 1 ಇಯರ್ ಬಿಟ್ಟು 1 ಇಯರ್ ಹೀಗೆಲ್ಲ ಆ್ಯನ್ವಲ್ ಡೇ ಫಂಕ್ಷನ್ ಮಾಡ್ತಾರಂತ. ಇನ್ನು ಹೋದ ವರ್ಷ ಅಂತೂ ಮಾಡಿರಕ್ಕೆಲ್ಲ ಅಚ್ಚಿ ವರ್ಷ ಮಾಡಿದ್ದು, ಇನ್ನು ಮತ್ತೆ ಈ ವರ್ಷ ಮಾಡತ್ತಾರ. ಇನ್ನು ಮುಂದಿನ ವರ್ಷವೂ ಇಲ್ಲ, ಇನ್ನು ಅದ್ರ ಮುಂದಿನ ವರ್ಷ ಮಾಡೋದು. ಹೀಗಾಗಿ ನಮಗೆ ಇದೆಲ್ಲ ಒಂಥರ ಇಷ್ಟ ಆಕೈತಿ. ಮಕ್ಕಳು ಬೇಡ ನಾನು ಹೋಗೋದಿಲ್ಲ ಡ್ಯಾನ್ಸಿಗೆ ಅಂತಂದರು ನಾನು ನನ್ನ ಹಸ್ಬೆಂಡು ಫೋರ್ಸ್ ಮಾಡಿ ಅವ್ರನ್ನ ಡ್ಯಾನ್ಸಿಗೆ ಕಳಿಸ್ತೀವಿ. ಇನ್ನು ನನ್ನ ಮಗನ ವಿಷಯಕ್ಕೆ ಆಗಿದ್ದಂದ್ರೆ ಅದು ಒಲ್ಲೆ ಅಂತಂದರು ನಾವು ಫೋರ್ಸ್ ಮಾಡಿ ಕಳಿಸಿದ್ವಿ. ನಮ್ಮ 3 ಮಕ್ಕಳಂದ್ರೆ ಸಿಕ್ಕಾಪಟ್ಟೆ ಡ್ಯಾನ್ಸ್ನ ಭಾಳ ಮುದ್ದಾಗಿ ಮಾಡಿದರು. ಇನ್ನೇನು ಮಕ್ಕಳಿಗೆಲ್ಲ ಚಹಾ ಕುಡಿಸಿದ್ದಾಯಿತು. ಇನ್ನು ಆಟೋ ಬರ್ತೈತಿ ಅನ್ನೋ ಹೊತ್ತೊಳಗೆ ಇನ್ನು ದೇವ್ರಿಗೊಂದು ದೀಪ ಹಚ್ಬೇಕಂತಂದು ಮಗಳಿಗೆ ನೆನಪಾಗಿ ಓಡಿ ಬಂದು ದೀಪ ಎಲ್ಲ ಹಚ್ಚಿ ಆಮೇಲೆ ಸ್ವಲ್ಪ ಧೂಪ ಎಲ್ಲ ಬೆಳಗಿದ್ಲು. ಇನ್ನೂ ಆಟೋ ಬಂದಿರಕ್ಕೆಲ್ಲ ಹೀಗಾಗಿ ಆಟೋಕ್ಕೆ ವೆಯ್ಟ್ ಮಾಡ್ತಿದ್ವಿ. ನನ್ನ ಮಗ ಅಂತಂದ್ರೆ ಯಾವಾಗ ಆಟೋ ಬರೋದು, ಯಾವಾಗ ಹೋಗ್ತೇವೆ ಅಂತಂದು ಸಿಕ್ಕಾಪಟ್ಟೆ ಕಾಡ್ತಿರ್ತಾನೆ. ಎಲ್ಲಿಗಾದರೂ ಹೊಂಟ್ರೆ ಯಾವಾಗ ಹೋಗ್ತೇವೆ ಅಂತ ಕಾಡ್ತಾನೆ. ಇನ್ನು ಅಲ್ಲಿ ಹೋದರೆ ಯಾವಾಗ ಮನೆಗೆ ಕರ್ಕೊಂಡು ಹೋಗಿ ಅಂತ ಕಾಡ್ತಾನೆ. ಈ ರೀತಿ ನಮ್ಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾನೆ ಮಗ ಮಾತ್ರ. ಇನ್ನು ಅವ್ನು ಮಾಡೋದಕ್ಕೆಲ್ಲ ನನ್ನ ಮಗಳು ಅದನ್ನ ನೋಡೋದು ನಗೋದು ಈ ರೀತಿ ಎಲ್ಲ ನೀಡ್ತಿರ್ತೈತೆ ಮನೆಯವ್ರಿಗೆ. ಇದೊಂಥರ ನೋಡೋಕೆ ಸಿಕ್ಕಾಪಟ್ಟೆ ಚಂದ. ಈಗ ನೋಡಿದ್ರಲ್ಲ ಇವಂದು ಮಿಮಿಕ್ರಿ ಶುರು ಆಗೈತಿ. ಎಷ್ಟು ಜಿದಾಡ್ತಾನೆ. ಮೊದಲೇ ಕಡೆ ನಾನು ಡ್ಯಾನ್ಸ್ ಮಾಡೋಕ್ಕೊಲ್ಲೆ ಅಂತ ಅಂದು ಆಮೇಲೆ ಆ ಟೀಚರ್ಸ್ಗಳೆಲ್ಲ ಬೇರೆ ಹುಡುಗರು ಮಾಡಿಸ್ಬೇಕಾರಲ್ಲ ಸೈಡ್ ಒಳಗೆ ನಿಂತು ಮಾಡಿ ಅವರ ಎಳೆದು ಮಾಡಬೇಕಂತಂದು ಮಾಡಿಸಿ ಇದು ಮಾಡ್ಯಾರ. ಯಾಕಂದ್ರೆ ಅವ್ಗೆ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು. ಒಂದು ಉದಯ ಮ್ಯೂಸಿಕ್ ಹಾಕಿದ್ರೆ ಸಾಕು ಸಿಕ್ಕಾಪಟ್ಟೆ ಕುಣಿತಾನ. ಅಷ್ಟು ಅವಂಗೆ ಇಷ್ಟ ಡ್ಯಾನ್ಸ್ ಅಂತಂದ್ರೆ. ಇನ್ನು ಅವಂಗೆ ನಾವು ಫೋರ್ಸ್ ಮಾಡಬೇಕು, ಅದನ್ನೆಲ್ಲ ಮಾಡ್ಬೇಕಂತಂದು ಅನ್ಕೊತಿರ್ತಾನೆ. ಹೀಗಾಗಿ ಇನ್ನು ಆಟೋ ಕೂಡ ಬಂದೈತಿ. ಆಟೋಗೆ ಹತ್ಕೊಂಡು
ಆಮೇಲೆ ಸ್ಕೂಲ್ ಬಸ್ ಹತ್ಕೊಂಡು ಸ್ಕೂಲಿಗೆಲ್ಲ ಹೋಗ್ಬೇಕು. ಈಗ ನೋಡಿರಲ್ಲ ಇದೆ ನನ್ನ ಮಕ್ಕಳದ್ದು ಸ್ಕೂಲ್. ಈ ಒಂದು ಆ್ಯನ್ವಲ್ ಡೇ ಹೆಸರು ಅಂಕೂರ್ ಅಂತ ಇಟ್ಟಾರ. ಹೆಸರು ಕೇಳಾತ್ರ ಸಿಕ್ಕಾಪಟ್ಟೆ ಚಂದ ಐತಿ. 2 ದಿನ ಆ್ಯನ್ವಲ್ ಡೇ ಫಂಕ್ಷನ್ನ ಮಾಡ್ತಾರೆ. ಭಾಳ ಅಂದ್ರೆ ಭಾಳ ಚಂದ ಇರ್ತಾವೆ. ಇದಾಗಿತ್ತು ಇವತ್ತಿನ ಒಂದು ಲಾಗ್. ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟವಾಗೈತೆ ಅಂತ ತಿಳ್ಕೊತೀನಿ. ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.